ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ದುರ್ಘಟನೆಯ ಬಗ್ಗೆ ವರದಿಯನ್ನು ನೀಡ್ತಾ ಇದ್ದೇನೆ. ಇವತ್ತು ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಲು ಗ್ರಾಮದ ಈ ರಸ್ತೆ ಏನು ನಿಮಗೆ ಕಾಣ್ತಾ ಇದೆ. ಒಂದು ಕಡೆ ಇದು ಇಲ್ಲಿಂದ ಮುಂದಕ್ಕೆ ಹೋದರೆ ಉಜಿರೆಗೆ ಹೋಗುತ್ತೆ. ಈ ಕಡೆ ನೋಡಿ, ನೀವು ಇಲ್ಲಿಂದ ರೈಟ್ ಸೈಡ್ ಉದ್ದಕ್ಕೆ ಹೋದರೆ ಉಪ್ಪಿನಂಗಡಿ ಕಡೆಗೆ ಇದು ಹೋಗುತ್ತೆ. ಈ ಮಧ್ಯಭಾಗದಲ್ಲಿ ಇರುವಂಥ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಹಗಲು ಹೊತ್ತಿನಲ್ಲೇ ಜನ ಹೆದರ್ತಾರೆ ಅನ್ನೋದು ಇಲ್ಲಿಯ ಪರಿಸರವಾಸಿಗಳು ಹೇಳುವಂತಹ ಮಾತು. ಯಾಕೆ ಅಂದರೆ ಇಲ್ಲಿ ಆಗುತ್ತಿರುವಂತಹ ಸರಣಿ ಅಪಘಾತಗಳು, ಕಳೆದ 2 ವರ್ಷದಲ್ಲಿ ಸರಣಿ ಅಪಘಾತಗಳಾಗಿದ್ದಾವೆ. ಅನೇಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಹಲವಾರು ಮಂದಿ ಗಂಭೀರವಾದಂಥ ಗಾಯಕ್ಕೆ ಒಳಗಾಗಿದ್ದಾರೆ. ಯಾಕೆ ಈ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದಾಗ ಹಲವಾರು ಅಭಿಪ್ರಾಯಗಳು ವ್ಯಕ್ತವಾದವು. ಇಲ್ಲಿನ ದೈವಗಳು ಅವಕ್ಕೆ ಸರಿಯಾದಂತಹ ಕೋಲ ಅಥವಾ ವಾರ್ಷಿಕ ಏನು ಅವಕ್ಕೆ ತಂಬಿಲ್ಲ ಅಂತ ನಾವೆಲ್ಲ ಹೇಳ್ತೇವೆ, ಅದೆಲ್ಲ ಕರೆಕ್ಟಾಗಿ ಕೊಡಬೇಕು, ಅದೆಲ್ಲ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಸಹಜ ಸಾವುಗಳು, ಅಪಘಾತದಿಂದ ಆಗ್ತಾ ಇರುವಂಥದ್ದಕ್ಕೆ ಕಾರಣಗಳು ಸಿಗ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳುವುದಾದರೆ, ಈಗ ರೀಸೆಂಟಾಗಿ 3 ವಾರಗಳ ಹಿಂದೆ ಒಂದು ಅಪಘಾತ ಆಗುತ್ತೆ. ಅಪ್ಪ ಮಗ ಇಬ್ಬರು ಮನೆಯಿಂದ ಸ್ಕೂಟಿಯಲ್ಲಿ ಅಂಗಡಿಗೆ ಅಂತ ಬರ್ತಾರೆ. ಅವರ ಸಂಬಂಧಿಕರ ಅಂಗಡಿಗೆ ಬೆಳಲು ಹತ್ತಿರ ಇರುವಂತಹ ಆರಿಕೋಡಿ ಟೆಂಪಲ್ ಇದೆ, ನಿಮ್ಮ ಒಂದು ಗಮನಕ್ಕೆ ಮಾಹಿತಿ. ಅದರ ಸಮೀಪದಲ್ಲೇ ಇರುವಂತಹ ಒಂದು ಅಂಗಡಿಗೆ ಬರ್ತಾರೆ. ಆ ಅಂಗಡಿಗೆ ಬಂದು ಅವರು ದಿನಸಿಯನ್ನು ತೆಗೆದುಕೊಳ್ತಾರೆ. ದಿನಸಿ ಇದೆಲ್ಲ ತೆಗೆದುಕೊಂಡು ಅದೇ ರೂಟ್ನಲ್ಲಿ ಅವರು ವಾಪಸ್ಸು ಅವರ ಮನೆ ಕಡೆಗೆ ಬರ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂತೆ ಸ್ಕೂಟಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಬ್ಯಾಟ್ರಿ ಸ್ಕೂಟಿ ಅಲ್ಲ, ಪೆಟ್ರೋಲ್ ಸ್ಕೂಟಿ, ಸುಮಾರು 2015 ಮಾಡೆಲ್ನ ಸ್ಕೂಟಿ. ಅದು ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡು ಅದು ಸಂಪೂರ್ಣವಾಗಿ ಆ ಮಗುವಿನ ಬಾಡಿಗೆ ಆವರಿಸ್ಕೊಳ್ಳುತ್ತೆ. ತಂದೆ ಜೊತೆ ಮಗು ಹೇಳ್ತಾ ಇರುತ್ತೆ, ಅಪ್ಪ ಏನೋ ಬೆಂಕಿ ಇದೆ, ಸ್ವಲ್ಪ ಏನೋ ಬಿಸಿ ಬಿಸಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಮಗು ಆ ಥರ ಹೇಳ್ತಾ ಇರ್ಬೇಕಾದ್ರೆ ರೈನ್ ಕೋಟ್ ಕೂಡ ಮಗು ಹಾಕಿಕೊಂಡಿರುತ್ತೆ. ಅಡಿಭಾಗದಿಂದ ಬೆಂಕಿಯು ಇದಕ್ಕಿದ್ದಂತೆ ಹೊತ್ಕೊಳ್ಳುತ್ತೆ. ಮಗು ಎದುರಿರುತ್ತೆ, ತಂದೆ ಹೀಗೆ ಈ ಥರ ಡ್ರೈವ್ ಮಾಡ್ತಿರ್ತಾರೆ, ಮಗು ಈ ಭಾಗದಲ್ಲಿ ಇರುತ್ತೆ. ಬೆಂಕಿ ಹೊತ್ಕೊಳ್ತಿದ್ದಂಗೆ ದಿಯಾನ್ ಕಿರ್ಚ್ತಾನೆ. ತಂದೆ ನಿವೃತ್ತ ಸೈನಿಕರು. ಆಗ ತಾನೇ 1-1.5 ತಿಂಗಳು ಹಿಂದೆ ಅವರು ದೇಶ ಸೇವೆಯನ್ನು ಮುಗಿಸಿ ಬಂದಾಗ ಬೆಳ್ತಂಗಡಿಯಲ್ಲಿ ಅವ್ರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಗಿತ್ತು. ಬಹಳ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಲಾಗಿತ್ತು. ಒಬ್ಬ ಯೋಧನ ಪರಾಕ್ರಮ, ಆ ಯೋಧ ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಕಣ್ಣೆದುರಿಗೆ ಮಗನಿಗೆ ಬೆಂಕಿ ಹಿಡಿತಾ ಇದೆ. ಯೋಧ ಇದ್ದಕ್ಕಿದ್ದಂತೆ ಅವರು ತಮ್ಮ ಸೈನಿಕರಿಗೆ ಸಹಜವಾಗಿ ಗಡಿಭಾಗದಲ್ಲಿ ಕಾಯುವವರಿಗೆ ಅಥವಾ ಆ ಸೈನಿಕದಂಥ ವೃತ್ತಿಯಲ್ಲಿರುವವರಿಗೆ ಅವರಿಗೆ ಸಹಜವಾಗಿ ಧೈರ್ಯ ಇರುತ್ತೆ. ಮಗುವನ್ನು ಹೇಗಾದರೂ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಮಗುವನ್ನು ಸ್ಕೂಟಿಯಿಂದ ಎಳೆದು ಇದು ಎಳೆಯುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಎದುರುಗಡೆ ಮಗುವಿನ ಕಾಲು ಆ ಗಾಡಿ ಮೇಲೆ ಸಿಕ್ಕಾಕೊಳ್ಳುತ್ತೆ. ಗಾಡಿ ಬೀಳುತ್ತೆ, ಗಾಡಿ ಒಳಗಡೆ ಕಾಲು ಸಿಕ್ಕಾಕೊಳ್ಳುತ್ತೆ. ಎತ್ತುವಷ್ಟು ಟೈಮ್ ಇರೋದಿಲ್ಲ. 10 ಸೆಕೆಂಡಲ್ಲಿ ಬೆಂಕಿ ಆವರಿಸಿಕೊಳ್ಳುತ್ತೆ. ಆ ಬಾಲಕನ ಮೈ ಮೇಲೆಲ್ಲ ಬೆಂಕಿ ಆವರಿಸಿಕೊಂಡು ಗಂಭೀರ ಪ್ರಮಾಣದ ಗಾಯಗಳು ಆಗ್ತವೆ. ಆ ಗಾಯಗಳಾದಾಗ ಸಂದರ್ಭದಲ್ಲಿ ತಕ್ಷಣ ಒಂದು ಆಟೋ ಬರುತ್ತೆ. ಆ ಆಟೋ ಚಾಲಕರು ಅದನ್ನು ಇಳಿದು ಆ ಬೆಂಕಿಯನ್ನೆಲ್ಲ ನಂದಿಸಿ ತಂದೆ ಮತ್ತು ಮಗನನ್ನು ಇಬ್ಬರನ್ನು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ಕೆಲಸವನ್ನು ಮಾಡ್ತಾರೆ. ತಕ್ಷಣ ಆ ಅಂಗಡಿ ಏನಿತ್ತು ಅವ್ರು ಪರ್ಚೇಸ್ ಮಾಡಿಕೊಂಡಿದ್ದು, ಅದು ಅವ್ರ ರಿಲೇಷನ್ ಅಂಗಡಿ, ಅಲ್ಲಿಗೆ ಬಂದು ಅಲ್ಲಿಂದಲೇ ಅವರು ಕಾರ್ ತಗೊಂಡು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಉಜಿರೆ SDM ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಉಜಿರೆ SDM ಹಾಸ್ಪಿಟಲ್ಗೆ ಅಲ್ಲಿಗೆ ಬಂದ ನಂತರ ನಂತರ ಅವ್ರು ಹೇಳ್ತಾರೆ, ಹೆಚ್ಚುವರಿ ಚಿಕಿತ್ಸೆ ಇಲ್ಲಿ ಆಗೋದಿಲ್ಲ, ಸ್ವಲ್ಪ ಗಂಭೀರ ಪ್ರಮಾಣ ಇದೆ ಮಗುವಿಗೆ, ಹಾಗಾಗಿ ಇದನ್ನು ಕರ್ಕೊಂಡು ಮಂಗಳೂರಿಗೆ ಹೋಗಬೇಕಾಗತ್ತೆ ಅಂತ ಮಾಹಿತಿಯನ್ನು ಕೊಡ್ತಾರೆ ವೈದ್ಯರು. ಅದೇ ಥರ ರೀತಿಯಲ್ಲಿ ಮಂಗಳೂರಿಗೆ ಈ ಒಂದು ಮಗುವನ್ನು ಕರೆದುಕೊಂಡು ಹೋಗುವಂತಹ ಒಂದು ಕೆಲಸ ನಡೆಯುತ್ತೆ. ಮಂಗಳೂರಿಗೆ ಹೋದ ನಂತರ ಮಗು ಅಲ್ಲಿ ತನಕ ಮಾತಾಡ್ತಾ ಇರುತ್ತೆ, ಚೆನ್ನಾಗಿರುತ್ತೆ, ಪ್ರತಿಯೊಂದು ಕೂಡ ಇರುತ್ತೆ. ಆದರೆ ಅಲ್ಲಿ ಹೋದ ಬಳಿಕ ಮಗುವಿಗೆ ಚಿಕಿತ್ಸೆ ಕೊಡಲಿಕ್ಕೆ ಆರಂಭ ಮಾಡ್ತಾರೆ ವೈದ್ಯರು. ಆದರೆ ಆ ಚರ್ಮ ಸುಟ್ಟ ಭಾಗಕ್ಕೆ ಮತ್ತೆ ಮೇಲಿಂದ ಸರ್ಜರಿ ಮಾಡುವಂತಹ ಚರ್ಮವನ್ನು ಹಾಕುವಂಥ ಕಾರ್ಯ ಒಂದು ನಡೀತದೆ ಅಲ್ಲಿ ಸರ್ಜರಿಯ ಇದರಲ್ಲಿ ಎಲ್ಲ ಅಲ್ಲಿಂದ ಅದಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆಗಳನ್ನು ಕೂಡ ವೈದ್ಯರ ತಂಡ ಮಾಡ್ಕೊಂಡಿರುತ್ತೆ. ಆದರೆ ದುರದೃಷ್ಟವೋ ಏನೋ ಗೊತ್ತಿಲ್ಲ, ಈ ತಂದೆಗೆ ಮಗುವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಆ ಒಂದು ಅರ್ಹತೆ ಇರಲಿಲ್ವೋ ಅಥವಾ ಆ ದೇವರಿಗೆ ಮನಸ್ಸಿರಲಿಲ್ವೋ ಅಥವಾ ಒಂದು ಕಡೆಯಲ್ಲಿ ಆ ಮಗುವಿಗೆ ಬದುಕಿ ಬಾಳುವ ಅವಕಾಶನೇ ಆ ದೇವರು ಕರುಣಿಸಲು ಗೊತ್ತಿಲ್ಲ. ಮಗುವಿಗೆ ಪದೇ ಜ್ವರ ಸ್ಟಾರ್ಟ್ ಆಗ್ತಾ ಇತ್ತು ಹಾಸ್ಪಿಟಲಲ್ಲಿ. ನಾಳೆ ಆಪರೇಷನ್ ಅಂತ ಹೇಳಿದ್ರೆ ಇವತ್ತು ಜ್ವರ ಬರೋದು, ಮತ್ತೊಂದು ದಿವಸ ಅವ್ರು ಫಿಕ್ಸ್ ಮಾಡ್ತಾರೆ, ಆಗಲೂ ಜ್ವರ ಬರೋದು. ಹಾಗೆ 3 ಸಲ ಪೋಸ್ಟ್ಪೋನ್ ಆಗುತ್ತೆ. ಮತ್ತೊಂದು ಸಲ ಆಪರೇಷನ್ಗೆ ರೆಡಿ ಮಾಡ್ತಾರೆ, ಮತ್ತೆ ಮಗುವಿಗೆ ಜ್ವರ ಬರುತ್ತೆ. ಆವಾಗ ಏನು ಮಾಡ್ತಾರೆ, ತೊಂದರೆ ಇಲ್ಲ, ICUಯಲ್ಲಿ ಇಟ್ಟಾದರೂ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತಹ ಒಂದು ತಯಾರಿ ನಡೀತದೆ. ಆ ಶಸ್ತ್ರಚಿಕಿತ್ಸೆಗೆ ತಯಾರಿ ನಡೀತಾ ಇದ್ದಾಗೆ ಮಗುವಿನ ಆಕ್ಸಿಜನ್ ಪ್ರಮಾಣ ಕಂಪ್ಲೀಟಾಗಿ ಡೌನ್ ಆಗ್ತದೆ, ಮಗುವಿಗೆ ಬ್ರೀದಿಂಗ್ ಸಮಸ್ಯೆ ಉಂಟಾಗ್ತದೆ. ಇಷ್ಟೆಲ್ಲ ಆದ ಬಳಿಕ ಕೊನೆಗೆ ಮಗು ತನ್ನ ಜೀವವನ್ನು ಕಳೆದುಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾರಿಗೂ ಇಂತಹ ಘಟನೆಗಳು ಎಲ್ಲೂ ನಡೀಬಾರ್ದು. ಯಾಕಂದರೆ ಅವರ ತಂದೆ ಮುಖವನ್ನು ನೋಡುವಾಗಲೇ ಬೇಸರ ಆಗ್ತದೆ. ಅವರು ಒಬ್ಬ ಸೈನಿಕ ಆದ ಕಾರಣಕ್ಕೆ ಗಟ್ಟಿ ಹೃದಯದಿಂದ ಇದ್ದಾರೆ ಹೊರತು ಬೇರೆ ಯಾವುದೇ ತಂದೆ ಆದರೂ ಕೂಡ ಅಷ್ಟೊಂದು ಗಟ್ಟಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತೇಳಿದ್ರೆ ಆ ಒಂದು
ಸೈನಿಕರಾಗಿರುವ ಅವರ ಮನಸ್ಸು ಅಷ್ಟು ಕಲ್ಲು ಮಾಡ್ಕೊಂಡಿದ್ದಾರೆ. ಅವರು ಹೇಳಿದ್ದಾರೆ, ನಾನು ರಿಟೈರ್ಡ್ ಆಗಿ ಬಂದು ನೆಮ್ಮದಿಯಲ್ಲಿ ಬದುಕಬೇಕು ಅಂತ ಇದ್ದವನು, ಆದರೆ ಮುಂದಿನ ನನ್ನ ಜೀವನ ನೆಮ್ಮದಿಯಲ್ಲಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ಕೂಡ ನಾನು ನೆನಪು ಮಾಡಿಕೊಳ್ಳುವಂಥ ಸಂದರ್ಭ ನನ್ನ ಮನಸ್ಸಿನಲ್ಲಿ ಖಂಡಿತ ಬಂದೇ ಬರ್ತದೆ. ಆ ನೋವಿನಲ್ಲಿ ನಾನು ಇದ್ದೇನೆ ಅನ್ನುವಂಥ ವಿಚಾರವನ್ನು ಅವರ ತಂದೆ ಹೇಳ್ಕೊಳ್ತಾರೆ. ಬಹಳ ಈ ಒಂದು ಘಟನೆಯೇ ಬಹಳ ಈ ಒಂದು ಬೆಳಲು ಗ್ರಾಮದ ಜನರಿಗೆ ಶಾಕ್ ಕೊಟ್ಟಿದೆ. ಮಾತ್ರ ಅಲ್ಲ, ಇಡೀ ನೋಡ್ತಿರುವಂಥದ್ದು ಎಲ್ಲರಿಗೂ ಕೂಡ ಇದು ಶಾಕ್ ಆಗ್ಬೋದು. ಇಂಥ ಘಟನೆ ನಡೆಯುತ್ತಾ? ಒಂದು ಸ್ಕೂಟಿ ಈ ಥರನೂ ಹೊತ್ತಿ ಉರಿಯುತ್ತಾ? ಬ್ಯಾಟ್ರಿ ಸ್ಕೂಟ್ರೆಲ್ಲ, ಅದೊಂದು ಪೆಟ್ರೋಲ್ ಸ್ಕೂಟಿ ನಾವೆಲ್ಲ ಸಾಧಾರಣ ಬಳಸ್ತೇವೆ. 99.99% ಇದರಲ್ಲಿ ಬೆಂಕಿಯ ಅವಘಡ ಆಗೋದಿಲ್ಲ, ಎಲ್ಲೋ ಅಲ್ಲಿ ಇಲ್ಲೋ ಆಗುತ್ತೆ. ಅಂತಹ ಒಂದು ಅವಘಡ ಇಲ್ಲಾಯ್ತಲ್ಲ ಅನ್ನುವಂಥದ್ದು ಈಗ ಪ್ರತಿಯೊಬ್ಬರ ನೋವು. ಹಾಗೆಯೇ ಏನು ಇದು ಪ್ರತ್ಯಕ್ಷವಾಗಿ ಇಷ್ಟು ವಿಚಾರ ನಾನು ನಿಮ್ಮ ಎದುರು ಹೇಳಿದೆ, ಏನು ಹೇಳ್ತಾರೆ ಈ ಸ್ಥಳೀಯರು, ಅವರ ರಿಲೇಷನ್ಸು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಿ. ನೀವು ಇಲ್ಲಿ ನೋಡ್ತಾ ಇದ್ದೀರಿ ದುರ್ಘಟನೆ ನಡೆದಂತಹ ಜಾಗ. ಇಲ್ಲಿ ನೋಡಿ, ಕಂಪ್ಲೀಟ್ ಸ್ಕೂಟಿ ಇಲ್ಲಿ ಬರ್ನ್ ಆಗುತ್ತೆ. ಇಲ್ಲಿ ಬರ್ನ್ ಆಗಿ ಆಟೋದವರು ಒಬ್ಬರು ಬರ್ತಾ ಇದ್ದಾಗ ಅದನ್ನು ನೋಡಿ, ಆ ಘಟನೆ ನೋಡಿ, ಆ ಮಗುವಿಗೆ ಬೆಂಕಿ ಹತ್ತಿಕೊಂಡಿದ್ದನ್ನು ನೋಡಿ, ಜೊತೆಗೆ ಅವರ ತಂದೆಗೂ ಕೂಡ ಬೆಂಕಿ ಹತ್ಕೊಂಡಿತ್ತು. ಹೇಗೋ ಮಾಡಿ ಆ ಒಂದು ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡ್ತಾರೆ. ಸೊಪ್ಪನ್ನು ಇದನ್ನು ಹಿಡಿದು ಹೀಗೆ ಹಿಡಿದು ಕೈಯಲ್ಲಿ ಹಿಡಿದು ಬೆಂಕಿಯನ್ನು ನಂದಿಸುವ ಕೆಲಸ ಮಾಡ್ತಾರೆ. ಯಾಕಂದರೆ 3 ವಾರ ಆಗಿದೆ, ಹಾಗಾಗಿ ಇದು ಸಂಪೂರ್ಣ ಒಣಗಿ ಹೋಗಿದೆ. ಆದರೆ ಈ ಘಟನೆಯನ್ನು ಯಾಕೆ ನಾನು ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂತಹದ್ದೊಂದು ಘಟನೆ ನಡೆದಿರುವಂಥದ್ದು ಬಹಳ ರ್ಯಾರ್. ನಾವು ಎಲ್ಲರೂ ಕೂಡ ಸ್ಕೂಟಿಯನ್ನು, ದ್ವಿಚಕ್ರ ವಾಹನವನ್ನು ಬಳಕೆ ಮಾಡ್ತೇವೆ. ಆದರೆ ಆ ದ್ವಿಚಕ್ರ ವಾಹನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ದುರ್ಘಟನೆ, ಯಾವುದೋ ಬ್ಯಾಟ್ರಿದು ಸ್ಕೂಟಿ ಅಲ್ಲ ಇದು ಪೆಟ್ರೋಲ್, ಪ್ಯೂರ್ಲಿ ಪೆಟ್ರೋಲ್ ಸ್ಕೂಟಿ, ಸ್ವಲ್ಪ ಹಳೆಯ ಸ್ಕೂಟಿ. ಏನಾಗಿರ್ಬೋದು, ಇದರ ತಾಂತ್ರಿಕ ಅಡಚಣೆಗಳೇನು, ಇದು ಸಮಸ್ಯೆ ಏನಾಗಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಅದನ್ನು ಅವತ್ತು ನೋಡಿದವರು, ಇಲ್ಲಿ ಅವರ ಸಂಬಂಧಿಕರು ನಮ್ಮ ಹತ್ರ ಇದ್ದಾರೆ. ಜಯಣ್ಣಗೌಡರು ಅವರಿಗೆ ರಿಲೇಷನ್ ಕೂಡ ಆಗಬೇಕು. ಹಾಗೆ ಜಯಣ್ಣಗೌಡರಿಗೆ ಆ ದುರಂತದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಜಯಣ್ಣಗೌಡ್ರೆ, ಅವತ್ತು ದುರಂತ ಏನು ನೀವು ಸಾಕ್ಷಿಯಾಗಿದ್ದೀರಿ, ನೀವು ಒಂದಷ್ಟು ನಿಮಗೆ ಗೊತ್ತಿದೆ, ಅದು ಏನಾಗಿದೆ ಏನೋ ಅನ್ನೋದು ನಿಮಗೆ ಗೊತ್ತಿದೆ. ಯಾವ ಥರ ಘಟನೆ ಆಯಿತು? ಅವತ್ತು ಹಾಸ್ಪಿಟ್ಲ್ ಹೋಗಿದ್ದರು ಮಗ ಬಾವ ಮತ್ತು ಮಗ ಹಾಸ್ಪಿಟ್ಲಿಗೆ ಹೋಗಿ ಮದ್ದು ತಗೊಂಡು ಮದ್ದು ಕೊಡಲಿಲ್ಲ. ಅವತ್ತು ಜ್ವರ ಏನಿಲ್ಲ, ಜ್ವರ ಅಂತ ಶಾಲೆಗೆ ಹೋಗಿ ನಿಂತದ್ದವರು. ಡಾಕ್ಟರ್ ಹೇಳಿದ್ರಂತೆ ಎಂತಕ್ಕೆ ಬಂದು ಜ್ವರ ಎಂತ ಇಲ್ಲ ಅಂತ. ಮತ್ತು ಅಂಗಡಿ ಬಂದರು, ಹಂಗೆ ಸೈಡ್ ಗಾಳಿ ನಿಲ್ಲಿಸಿ ಅಂಗಡಿ ಬಂದು ಜ್ಯೂಸ್ ತಗೊಂಡೆಲ್ಲ ಹೋದ್ರು, ಚಾಕ್ಲೇಟ್ ತಗೊಂಡೆಲ್ಲ. ಹೇಳಿದೆ ನಾನು ನಿಲ್ಲು, ಸಂಜೆ ಹೋಗ್ಬೋದು ಅಂತ. ಬಾವ ಹೇಳಿದ್ರು ಬೇಡ ಹೋಗ್ತೇವೆ ಅಂತ ಹೇಳಿದ್ರು. ಅಲ್ಲಿ ಹೊರಡುವಾಗ ಮಳೆ ಇರಲಿಲ್ಲ, ಇಲ್ಲಿ ಬರುವಾಗ ಪ್ಲಾಸ್ಟಿಕ್ ಕವರ್ ಹಾಕಿದ್ದು ಮಳೆಗಾಲಕ್ಕೆ, ಸ್ವಲ್ಪ ಹಣಿ ಬಿತ್ತು ಅಂತ. ಹಾಗೆ ಗ್ರಾಹಕರು ಅಷ್ಟೇ, ಮತ್ತೆಂತ ಅದು ಮೈನ್ ಅಂದರೆ ಪ್ಲಾಸ್ಟಿಕ್ ಫುಲ್ ಇತ್ತು. ಒಂದು 2 ನಿಮಿಷ ಆಗಲಿಲ್ಲ, ಬಬ್ಬೆ ಬರ್ತಿದ್ದಾರೆ ಆಟೋದಲ್ಲಿ. ನಾನು ಅಂಗಡಿಯಲ್ಲಿದ್ದೆ. ಮತ್ತು ನೋಡಿದೆ ಅಂತ ಫುಲ್ಲು ಬರ್ನ್ ಆಗಿತ್ತು ಫುಲ್ಲು. ನಾನು ಆಟೋದವ್ರು ಹೇಳಿದ್ದೆ, ನೀವು ಮುಂದೆ ಹೋಗಿ ಬರ್ತೇನೆ ಅಂತ. ಜಸ್ಟ್ ಮುಂದೆ ಒಂದು 2 ಕಿಲೋಮೀಟರ್ ಮುಂದೆ ಹೋಗಿ ಮತ್ತೆ ಕಾರ್ಗೆ ಶಿಫ್ಟ್ ಮಾಡಿದೆ ನಾವು, ಮಗುವನ್ನು ಮತ್ತು ಬಾವನನ್ನು. ಬಾವಿಗೆ ಹೇಳಿದ್ರು AC ಫುಲ್ ಹಾಕಿ ಬಾವ, AC ಫುಲ್ ಹಾಕಿ ಅಂತ. ಇದ್ದಷ್ಟು ಗಾಡಿಯಲ್ಲಿ AC ಫುಲ್ ಹಾಕಿದೆ. HMಗೆ ಹೋಗುವಾಗ ಅದಕ್ಕೆ ಮತ್ತೆ ಫೋನ್ ಮಾಡಿದ್ದೆವು ನಾವೆಲ್ಲರಿಗೆ, HMನವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ರೆಡಿ ಆಗಿದ್ದರು ಎಲ್ಲ, ಡಾಕ್ಟ್ರನವರೆಲ್ಲ. ಮತ್ತು ಅಲ್ಲಿಂದ ಟ್ರೀಟ್ಮೆಂಟ್ ಮಾಡಿದ್ರು, ಮಂಗಳೂರು ಕಳಿಸಿದ್ರು. ಮಗು ಅಲ್ಲ ಫುಲ್ ಬರ್ನ್ ಆಗಿತ್ತು, ಆದ ಕಾರಣ ನಮಗೆ ಸಿಗಲಿಲ್ಲ. 1-2 ತಿಂಗಳು ಮೊದಲು ಅಷ್ಟೇ ಆರ್ಮಿಯಿಂದ ಬಂದದ್ದು ಅವರು, ನೋಡಿರ್ಬೋದು ಪೇಪರಲ್ಲಿ ಬಂದಿತ್ತು ಪ್ರೋಗ್ರಾಮ್ ಇದೆಲ್ಲ. ಏನವರ ಹೆಸರು? ಮೋಹನ್ ಗೌಡ ಅಂತ. ಮೋಹನ್ ಗೌಡ ಏನಾಗಿದ್ರು ಮಿಲಿಟರಿಯಲ್ಲಿ? ಅವ್ರಿಗೆ ಏನು 25 ವರ್ಷ ಸರ್ವಿಸ್ ಆಗಿತ್ತು ಅವರಿಗೆ. 24 ತಿಂಗಳು 25 ವರ್ಷದ ಒಳಗೆ ಅಂತ ಫಂಕ್ಷನ್ ಎಲ್ಲಿ ಆಗಲಿಲ್ಲ ಅಂತೆ ಎಲ್ಲರೂ ಹೇಳ್ತಿದ್ರು. ಇಡೀ ನಿಮ್ಮ ಅಂಗಡಿಗೆ ಬಂದಿದ್ದಾರೆ? ಹೌದು. ಬಂದು ಎಷ್ಟು ನಿಮಿಷದಲ್ಲಿ ನಿಮಗೆ ಇದು? 1-2-3 ನಿಮಿಷ ಅಷ್ಟೇ. ಎಷ್ಟು ಅಷ್ಟೇ, ಮತ್ತೆ ಅಂತ. ಒಂದು ಮಗುವಿದ ಗ್ರಾಚಾರ ಪಾಪ, ಅದೆಂತ ಮಾಡೋದು. ಮತ್ತೆ ನಾನು ಕೇಳಲ್ಪಟ್ಟೆ, ಈ ರಸ್ತೆಯಲ್ಲಿ ತುಂಬಷ್ಟು ಅಪಘಾತಗಳು ಆಗ್ತಾ ಇದಾವೆ, ಅಪಘಾತಗಳಾಯಿತು, ಜೀವಗಳ ಹಾನಿ ಅದು ತುಂಬ ಆಗಿದೆ. ಏನು ಸರ್, ಏನು ರೀಸನ್ ಇದೆ ಅಂತ ಅನ್ಸುತ್ತೆ? ರೀಸನ್ ತುಂಬ ಉಂಟು, ಹೇಳಿದ್ದೇನಲ್ಲ. ಇಲ್ಲಿ ಒಂದು ನಮ್ಮ ದಂಪಾವಳಿ ಆಗ್ತದೆ, ಇಲ್ಲಿ ದಂಪದ ಬಲಿ ಅಂತ. ಅಲ್ಲಿ ನಿಜವಾಗಿ ಎಲ್ಲ ಕಡೆ ನಾನ್ ವೆಜ್ಜಲ್ಲಿ ಇದು ಮಾಡೋದು, ಇನ್ನೊಂದು ಮಾರಿ ಅಂತ ಹೇಳ್ತಾರೆ, ನಾನ್ ವೆಜ್ ಕೊಡಬೇಕು ಅದಕ್ಕೆ. ಹೌದು, ನಿಜವಾಗಿ ನಮ್ಮ ಮೈನ್ ಪ್ರಶ್ನೆ ಅದೇ ಆಗಿರ್ಬೋದು. ಅದೆಲ್ಲ ಹೇಳಿದೆ, ಪ್ರಶ್ನೆ ಇಡ್ತ ಅಂತ ಹೇಳಿದ್ದಾರೆ. ಮತ್ತು ಈ ಪ್ಲೇಸ್ ಮೊದಲು ನಮಗೆ ಗೊತ್ತಿರಲಿಲ್ಲ, ಊತ್ ಮಾಡುವಂಥ ಜಾಗ, ಸ್ಮಶಾನ ಟೈಪ್ ಅಂತ ಹೇಳ್ತಿದ್ದಾರೆ. ಹೇಗಿತ್ತು ಮಗು ಕಲೀಲಿಕ್ಕೆ? ಹುಷಾರಿದ್ದು ತೊಂದರೆ ಇಲ್ಲ. ಎಷ್ಟು ಮಕ್ಕಳು ಅವರಿಗೆ? 2, ಒಂದು ಗಂಡು ಒಂದು ಹೆಣ್ಣು. ಮಗು ಸಣ್ಣವ, ಹುಡುಗಿ ದೊಡ್ಡವಳು. ಇಡೀ ಊರೇ ಇದಾಗಿದೆ ಎಲ್ಲ. ಒಂಥರ ಶಾಕಿಂಗ್ ಅಲ್ಲ? ಮತ್ತೆ ಹೇಳದ ಹರಕೆ ಎಲ್ಲ, ಒಂದೆಂತ ಮಾಡೋದು. ಈ ಮಗು ಹಾಸ್ಪಿಟಲ್ ಇದ್ದಂಥ ಸಂದರ್ಭದಲ್ಲಿ ಯಾವ ಥರ ಮಗುವಿಗೋಸ್ಕರ ಪ್ರಾರ್ಥನೆ ನಡೆಯಿತು ಅಂತ ಕೇಳಲಾಗಿ? ಎಲ್ಲ ದೇವಸ್ಥಾನ ಚರ್ಚ್ ಎಲ್ಲ ಆಗಿದೆ. ಆರ್ಮಿ ಅವ್ರು ಬಂದಿದ್ದಾರೆ, ಆರಿಕೊಟ್ಟು ಹೋಗಿದ್ದೆವು, ಆರಿಕೊಟ್ಟಿದೆ ಹೋಗಿ ಅಲ್ಲಿ ಎಲ್ಲ ಬಂದಿದ್ದೆವು. ಇಲ್ಲಿ ಮಂಜು ದರ್ಗಾ ಅಂತ ಉಂಟು, ಅಲ್ಲಿ ಹೋಗಿದ್ದೆವು ಚರ್ಚಿಗೆ. ಮತ್ತು ಹೇಳ್ದ ಹರಕೆ ಯಾರಿಲ್ಲ, ಎಲ್ಲ ಹರಕೆ ಹೇಳಿದ್ದಾರೆ ಇಡೀ ಊರಿನವರು.
ಊರಿನವ್ರಿಗೆ. ಮತ್ತು ಊರಿನವ್ರು ಹೇಳೋದಕ್ಕೆ ಯಾರಿಲ್ಲ, ಎಲ್ಲ ಕೇಳಿದ್ದಾರೆ. ಅಂಗಡಿ ಬರೋ ಒಂದೇ ಹೇಳೋದು ನಮ್ಮಲ್ಲಿ ಈಗ ಭಾಳ ಬದುಕಬಾರ್ದು ಅಂತ. ಈಗ ಮನೆಯ ಪರಿಸ್ಥಿತಿ ಹೇಗಿದೆ? ಅವರ ತಂದೆ ತಾಯಿ ಮತ್ತೆಂತ ಮಾಡೋದು, ನಾವು ಡೈಲಿ ಹೋಗ್ತೇವೆ ಅಲ್ಲಿಗೆ. ಈಗ ನೈಟ್ ಹೋದರೆ ಬೆಳಿಗ್ಗೆ ಬರೋದು, ಅಂಗಡಿ ಬಂದು ಮಾಡಿ ಎಲ್ಲ. ಈಗ ಇಲ್ಲಿಷ್ಟು ಮಕ್ಕಳಿದ್ದಾರೆ, ಇವರಲ್ಲಿ ಯಾವ ದಿಯಾನ್ ಜೊತೆಗೆ ಒಡನಾಟ ಇದ್ದಂಥ ಮಕ್ಕಳು ಯಾರು? ಅವನು ನನ್ನ ಸಣ್ಣವಾಗ ಅಂಗಡಿಯಲ್ಲಿದ್ದಾನೆ, ಅಂಗಡಿಯಲ್ಲಿದ್ದಾನೆ. ಮತ್ತೆ ಒಬ್ಬ ಅಂಗಡಿಯಲ್ಲಿದ್ದಾನೆ, ನನ್ನ ಸಣ್ಣ ಮಗ. ಅವರಿಗೆ ಜಾಸ್ತಿ ದಿಯಾನ್ ಜೊತೆ ಒಡನಾಟ ಇವನಿಗಿತ್ತ? ಇವರು ಒಟ್ಟಿಗೆ ಆಡ್ತಿದ್ರು. ಹೇಗೆ ನಿನಗೆ ದಿಯಾನ್ ಜೊತೆ ಎಷ್ಟು ಫ್ರೆಂಡ್ಶಿಪ್ ಇತ್ತು, ಹೇಗೆ? ಅವ ನನ್ನ LKG UKGಯಿಂದ ಕೂಡ ಫ್ರೆಂಡ್ಸೇ ಇದ್ದ. ಮತ್ತು ನಾನು ಮತ್ತು ಅವ ಆಟ ಆಡ್ತಾ ಜಾಸ್ತಿ ಇದ್ವಿ. ನೀನು ಎಲ್ಲಿ ಶಾಲೆಗೆ ಹೋಗುದು? ಒಂದೇ ಸ್ಕೂಲ್ ಒಂದೇ ಅವ್ರದ್ದು. ಒಂದೇ ಸ್ಕೂಲಲ್ಲಿ ಇಬ್ಬರು ಕಲಿಯುವುದಾ? ನಾನು ಅವ CBSE, ನಾನು ಸ್ಟೇಟ್. ಅವ ಕಲೀಲಿಕ್ಕೆಲ್ಲ ಹೇಗಿದ್ದ? ಸ್ವಲ್ಪ ಹುಷಾರಿದ್ದ. ಹುಷಾರಿದ್ದ. ನೀವು ಅವ ನಿನ್ನೊಟ್ಟಿಗೆ ಏನೆಲ್ಲ ಆಟ ಆಡ್ತಿದ್ದ? ನಿಮಗೆ ಅವನಿಗೆ ಎಂತೆಲ್ಲ ಆಟ ಆಡ್ತಿದ್ರು ರಜಾ ದಿವಸಗಳಲ್ಲಿ ನೀವು? ಕಣ್ಣ ಮುಚ್ಚಿ ಆ ಥರ ಎಲ್ಲ ಆಟ ಆಡ್ತಿದ್ವಿ ನಾವೆಲ್ಲ. ಹೌದಾ? ಹಾಂ. ಈಗ ಅವನು ಇಲ್ಲ ನಮ್ಮ ಎದುರು, ಭೌತಿಕವಾಗಿ ಅವನಿಲ್ಲ. ನಿನಗೆ ಅವನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀಯ ಇಂಥ ಸಂದರ್ಭದಲ್ಲಿ? ತುಂಬ. ತಾತ್ವಿಕ್. ತಾತ್ವಿಕ್ ನೋಡಿ, ಸಣ್ಣ ಹುಡುಗ ತಾತ್ವಿಕ್. ಎಷ್ಟನೇ ಕ್ಲಾಸ್ ತಾತ್ವಿಕ್? ಥರ್ಡ್ ಸ್ಟ್ಯಾಂಡರ್ಡ್. ಇಬ್ಬರು ಆಟ ಆಡ್ತಾ ಇದ್ರಂತೆ, ಅವ್ರನ್ನ ಕಳ್ಕೊಂಡು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹುಡುಗ ಹೇಳ್ತಾ ಇದ್ದಾನೆ. ಹಾಗೆಯೇ ಇವ್ರಿಗೆಲ್ರಿಗೂ ಕೂಡ, ಈ ಮಕ್ಕಳು ಇಲ್ಲಿ ಏನಿದ್ದಾರೆ ಈ ಮಕ್ಕಳಿಗೆಲ್ಲ ಬಹಳ ದಿಯಾನ್ ಜೊತೆ ಬಹಳ ಪ್ರೀತಿ ಅಲ್ವಾ? ನಿಮಗೆಲ್ಲ ಎಷ್ಟು ಪ್ರೀತಿ ಇದೆ ನಿಮಗೆಲ್ಲ? ತುಂಬ ಅಂದರೆ ತುಂಬ. ನಾವು ಅವ ಮನೆಗೆ ಬಂದರೆ ನಾವು ಅವನ ಜೊತೆನೇ ಆಟ ಆಡೋದು. ನೀವು ಲಾಸ್ಟ್ ಕಡೆ ಬರೀ ಯಾವತ್ತು ನೀವು ಭೇಟಿಯಾಗಿದ್ರಿ? ಗುರುವಾರ ಬಸ್ಸಲ್ಲಿ. ಏನಿಲ್ಲ, ನನಗೆ ಒಂದು ಕಟ್ಲಿಸ್ ಪೀಸ್ ಕೊಟ್ಟಿದ್ದಾನೆ ಅಷ್ಟೇ. ನೀವು ಯಾವ ಬಸ್ಸಲ್ಲಿ ಹೋಗೋದು ಇಲ್ಲಿಂದ? ಇಲ್ಲಿಂದ ಸ್ಕೂಲ್ ಬಸ್ ಉಂಟು, ಪದ್ಮುಂಜ ಟು ಉಜಿರೆ. ಡೈಲಿ ನೀವು ಹಾಗಾದ್ರೆ ಭೇಟಿ ಆಗ್ತಾ ಇದ್ರಿ? ಹಾಂ, ಬಸ್ಸಲ್ಲಿ ಡೈಲಿ ಭೇಟಿ ಆಗ್ತಿದ್ವಿ ಅವನ ಜೊತೆ. ಆ ದಿವಸ ಕೊನೆಯ ದಿವಸ ಅದೇ ನೀವು ಹೇಳಿದಲ್ಲ, ಅದು ಯಾವ ದಿವಸ ಭೇಟಿಯಾಗಿದ್ದು? ಗುರುವಾರ. ಹಾಂ, ಬೇಸರ. ಮತ್ತು ಆದ ದಿನ ಎಲ್ಲರೂ ಹೋಗಿದ್ದಾರೆ, ಟೀಚರ್ಸ್ನವರು ಹಾಸ್ಪಿಟಲ್ಗೆ. HM ಮಾತಾಡಿದ್ದೇನೆ ಅವತ್ತು. ಹಾಯ್ ಮಾಡಿದಾನಂತೆಲ್ಲ HMಗೆ. HMಗೆಲ್ಲ ಹಾಯ್ ಮಾಡಿದ್ದಾನೆ ಅವ. ಹಾಯ್ ಮಾಡಿದ್ದಾನೆ. ಮತ್ತು ನಾನು ಸ್ಕೂಲಿಗೆ ಬರ್ತೇನೆ ಅಂತೆಲ್ಲ ಹೇಳಿದ್ದಾನೆ. ಅದೇ ದಿವಸ ಅಲ್ಲ, ಮರುದಿನ ಶನಿವಾರ ಹಾಸ್ಪಿಟಲಲ್ಲಿರುವಾಗ ಹೇಳಿದ್ದಾನೆ. ಮಾತಾಡಿದ್ದಾನೆ. ಮಾತಾಡಿದ್ದಾನೆ. 2-3 ಮಾತಾಡಿದ್ದ, ಫೋನಲ್ಲಿ ಮಾತಾಡಿದ ಮನೆಗೆ ಬಂದು ಮನೆಯಲ್ಲಿ. ಶನಿವಾರ HM ಹೇಳಿದ್ದಾನಂತೆ, ನಾನು ಸ್ಕೂಲಿಗೆ ಬರ್ತೇನೆ. ಹೀಗೆ ಆಗ್ತದೆ ಅಂತ ನಿಮಗೆ ಎಲ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ? ಯಾರಿಗೆ ಗೊತ್ತಿಲ್ಲ. ತುಂಬ ಶಾಕಿಂಗ್. ಈಗ ಸ್ಕೂಟಿ ಎಲ್ಲ ನೀನು ನೋಡಿದ್ಯಾ ಮುಂಚೆ? ಅವರ ಸ್ಕೂಟಿನೆಲ್ಲ ನೋಡಿದ್ಯಾ ನೀನು? ಹಾಂ, ನೋಡಿದ್ದೇನೆ. ಹೇಗಿತ್ತು ಅದು ಸ್ಕೂಟಿ? ಸ್ಕೂಟಿ ಏನಿರಲಿಲ್ಲ, ಒಂದು 1-2 ತಿಂಗಳಾಗಿತ್ತು ಅದನ್ನು ತಗೊಂಡು. ಅದರಲ್ಲಿ ಎಲ್ಲ ಅವರ ಮನೆಯಿಂದ ಅವರ ತೋಟಕ್ಕೆಲ್ಲ ಅದರಲ್ಲಿ ಇದು ಮದ್ದೆಲ್ಲ ಇಟ್ಕೊಂಡು ಹೋಗಿತ್ತು, ಮದ್ದು ಬಿಡಲಿಕ್ಕೆ ಅದು ಇದೆಲ್ಲ. ಹಾಂ, ನನಗೆ ತುಂಬ ಬೇಸರ ಆಗ್ತುಂಟು. ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಆಟ ಆಡ್ಕೊಂಡೆಲ್ಲ ಇರ್ತಿದ್ವಿ. ನಮ್ಮ ಏನು ಚಾಕ್ಲೇಟ್ಸ್ ಎಲ್ಲ ಶೇರ್ ಮಾಡಿಕೊಂಡು ಒಟ್ಟಿಗೆ ಆಡಿಕೊಂಡು ಅವನ ಮನೆಯಲ್ಲಿ ಒಟ್ಟಿಗೆ ಮಲಕ್ಕೊಂಡೆಲ್ಲ ಇರ್ತಿದ್ವಿ. ಹಾಂ. ಕಡೆ ಬಾರಿ ಯಾವಾಗ ನೋಡಿದ್ದು ದಿಯಾ? ನಾನು ಕೂಡ ಗುರುವಾರನೇ. ಮಾತಾಡಿದ್ದಾನೆ? ಏನಾರು ಮಾತಾಡಿದ್ದು ನಾನು? ಇಲ್ಲ, ನಾನು ಹಿಂದೆ ಕೂತಿದ್ದೆ, ಮಾತಾಡೋದು ಬಾಯೆಲ್ಲ ಹೇಳಿದ್ವಿ. ಪ್ರಥಮ್ ಅವ ಬಸ್ಸಲ್ಲೆಲ್ಲ ಸುಮ್ಮನೆ ಕೂರ್ತಾ ಇರಲಿಲ್ಲ, ಆಗ ಹೇಳ್ತಿದ್ದೆ ಸುಮ್ಮನೆ ಕೂರು ಅಂತ. ಈ ಮಕ್ಕಳ ಮನಸ್ಸು ನೋಡಿ, ಎಷ್ಟು ಮಕ್ಕಳಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ದಿಯಾನನ್ನು ಕಳ್ಕೊಂಡ ನೋವಿದೆ. ಈ ಇನ್ಸಿಡೆಂಟ್ ಯಾಕೆ ಆಯಿತು ಅಂತ ಕೇಳಿದರೆ, ಅದು ಕೈಯಲ್ಲಿ ಇಲ್ಲ, ಯಾರ ಕೈಯಲ್ಲಿ ಇಲ್ಲದೆ ನೋಡಿ. ಇನ್ನೂ ಇದೆಲ್ಲ ಏನು ಸರ್ ಇಲ್ಲೆಲ್ಲ ಬಿದ್ದಿರೋದು? ಇದು ಸ್ಕೂಟಿದೆ ಭಾಗಗಳ ಸಂಪೂರ್ಣವಾಗಿ ಸುಟ್ಟು ಕರಕಲಾಯ್ತಾ ಸ್ಕೂಟಿ? ಫುಲ್ಲು ಇದಾಗಿದೆ ನೋಡಿ. ಇದೇ ರೈನ್ ಕೋಟ, ಇದು ಏನಿದು ಸರ್? ಅದು ಗಾಡಿ ಬಾನೆಟ್, ಸೀಟ್ ಕವರ್ ಎದುರಿದ. ಹಾಂ, ಸೈಡಿಗೆ ಲೈಟ್ ಇದು ಅಲ್ವಾ? ನೋಡಿ, ಮಗುವಿನ ಚಪ್ಪಲೆಲ್ಲ ಇಲ್ಲೇ ಬಿದ್ದಿದೆ ನೋಡಿ, ಈ ಚಪ್ಪಲು ಬಿದ್ದಿದೆ. ಒಟ್ಟಾರೆ ಈ ದುರಂತವೇ ಒಂದು ಬಹಳ ನಿಗೂಢ ಕಾರಣ. ಅಂದರೆ ಆ ಸ್ಕೂಟಿ ಏನಾಯ್ತು ಅನ್ನೋದು, ಯಾಕೋಸ್ಕರ ಈ ದುರಂತ ಆಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸ್ಕೂಟಿ ಹೊಸ ಸ್ಕೂಟಿಯಾ ಸರ್? ಹಳೆ ಸ್ಕೂಟಿ? 15 ವರ್ಷದ ಸ್ಕೂಟಿ. ಅವರು ತಗೊಂಡು ಹೋಗೋ ಹೊಸದು ತಗೊಂಡಿದ್ದ? ಅದು ಬೇರೆಯವ್ರು ತಗೊಂಡ, ಬೇರೆಯವ್ರ ಕೈಯಿಂದ ಅವ್ರು ತಗೊಂಡದ್ದು. ಅವ್ರ ಸಂಬಂಧಿಕರು. ಯಾವ ಸರ್? ಆ್ಯಕ್ಟಿವನ ಕಂಪ್ನಿ ಯಾವುದು? ಆ್ಯಕ್ಟಿವ ಗಾಡಿ. ಇಂಥ ದುರಂತಗಳು ಈ ರಸ್ತೆಯಲ್ಲಿ ಆವಾಗವಾಗ ಸಂಭವಿಸ್ತಾ ಇರ್ತದೆ ಅನ್ನುವಂಥದ್ದು ಜಯಣ್ಣ ಅವರ ಮಾತು. ಮೊನ್ನೆಯಿಂದ ಆಗಿದೆ ಆಕ್ಸಿಡೆಂಟ್ ಇಲ್ಲ, ಅದಕ್ಕೆ ಬುಲೆಟ್ ಮತ್ತು ಬೈಕ್ ಹೇಳ್ತಾರೆ, ಕರೆಕ್ಟ್ ಗೊತ್ತಿಲ್ಲ ನಮಗೆ ತೀರೋಗಿದೆ ಅಂತ. ಒಬ್ರು ಸೀರಿಯಸ್ ಅಲ್ಲಿದ್ದಾರೆ. ಒಬ್ರು ಸೀರಿಯಸ್ ಅಲ್ಲಿ.
ತುಂಬ ಆಯಿತು, ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ತುಂಬ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ಗಳಾದವು. ಓಕೆ. ನಮ್ಮ ಮೊಗರಡಿ ಇದೇ ರೋಡ್ ಮಾಡಿದವರು ಮೈನ್ ಡ್ರೈವರ್ನವ್ರದ್ದೇ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಗೊತ್ತಾಗಿದೆ. ನಮ್ಮ ಸಂಬಂಧ ನಿಮ್ಮ ಅಂಗಡಿ ಹತ್ರ ಏನೋ ಶಾಪ್ ಹತ್ರ ಏನೋ ಆಯಿತು ಅಂತ ಹೇಳಿದ್ರಿ ಸ್ವಲ್ಪದಲ್ಲಿ. ಸ್ವಲ್ಪ ಅದೇ ಅವತ್ತೇ ಬಾ ಒಂದು ಸ್ವಲ್ಪ ಅಲ್ಲೆಲ್ಲ ಇಬ್ಬರು ಸ್ಪಾಟೇ ಕೇಳಲಿಕ್ಕಿಲ್ಲ. ಈ ಥರದ ದುರಂತಗಳು ಈ ರಸ್ತೆಯಲ್ಲಿ ಸಂಭವಿಸ್ತಾ ಇದೆ ಅಂತೇಳಿ ನೀವು ಹೇಳುವಂಥದ್ದು ಇದಕ್ಕೆ ದೈವದ ಏನಾದರೂ ಇದು ಕೂಡ ಇರ್ಬೋದು ಅಂತ. ಇಲ್ಲದೆ ಉಂಟು, ಅದು ಸರಿ ಮಾಡಿದ್ರೆ ಇನ್ನೂ ಕೂಡ ಸಮಸ್ಯೆ, ಅದು ಸರಿ ಮಾಡಿದ್ರೆ ಇನ್ನಷ್ಟು ಜೀವಗಳು ಹಾನಿ ಆಗ್ಬೋದು ಅಂತ ಹೇಳಿ ಆಗಲೇಬೇಕಲ್ಲ. ಇದಿಷ್ಟು ಇವರ ಜಯಣ್ಣ ಅವರ ಮಾತು. ಈ ರಸ್ತೆಯಲ್ಲಾಗಿರುವ ದುರಂತದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ನಾವು. ಈ ಇನ್ಸಿಡೆಂಟಿಗೆ ಏನು ಕಾರಣ ಅನ್ನುವಂಥದ್ದು ಬಹಳ ನಿಗೂಢ ಆಗಿರೋದ್ರಿಂದ ಹೌದು, ಬಹಳ ಇದರ ಬಗ್ಗೆ ಹೆಚ್ಚು ಇದರ ಬಗ್ಗೆ ಟೆಕ್ನಿಕಲ್ ಆಗಿ ಹೋಗೋದು ಕಷ್ಟ. ಏನು ಸರ್ ಪೊಲೀಸರು ಏನು ಹೇಳಿದ್ರು ಸರ್? ಏನೋ ಬಂದು ಏನಾರು ನೋಡಿದ್ರೆ ಏನಾದರೂ ಮಾಹಿತಿ ಹೊರ ಬಂತ ಆಮೇಲೆ ಆದರೂ? ಇಲ್ಲ, ಎಂತಿಲ್ಲ, ಇಲ್ಲಿ ಇದು ಮಾಡಿದ್ದಾರೆ, ವ್ಯಾಪಾರ ಮಾಡಿದ್ದಾರೆ, ಗಾಡಿ ತಗೊಂಡು ಹೋಗಿದ್ದಾರೆ ಅಷ್ಟೇ. ಬೇರೆ ಇದಕ್ಕೆ ಇಂಥದ್ದೇ ಕಾರಣ ಗಾಡಿ ಬೆಂಕಿ ಅಲ್ಲ ಅಥವಾ ಅದನ್ನು ತನಿಖೆ ಮಾಡಿ ಏನಾದರೂ ಅದರಲ್ಲಿ ಮಾಡಲಿಲ್ಲ. ಅವ್ರಿಗೆ ಗೊತ್ತುಂಟಲ್ಲ, ಅವ್ರಿಗೆ ಬೇಜಾರದಲ್ಲಿದ್ದಾರೆ, ಅವ್ರಿಗೆ ಇವರು ಅಷ್ಟೇ ಬೇಜಾರಾಗಿದೆ. ಇವರು ಆರ್ಮಿ ಬಂದು ಹೀಗೆ ಆಗುವಾಗೆಲ್ಲ ಅವತ್ತು ಪ್ರೋಗ್ರಾಮ್ ಆಗುವಾಗೆಲ್ಲ ಇದ್ದರು ಪೊಲೀಸ್ನವರೆಲ್ಲ, ಎಲ್ಲರಿದ್ರು. ಮತ್ತೆ ಆದರೆ ನಾನು ಹೇಳೋದಂದರೆ ನಿಮ್ಮ ಹತ್ರ ತುಂಬ ಹಳೆ ಗಾಡಿಗಳಿದ್ರೆ ದಯವಿಟ್ಟು ಯೂಸ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಹಾಗೆ ಇದ್ದರೂ ಕೂಡ ನೀವು ಸರ್ವೀಸಿಗೆ ಅವಾಗವಾಗ ಕೊಡ್ತಾ ಇರಿ ಗಾಡಿಗಳನ್ನು. ಕೆಲವು ಸರ್ವೀಸು ಕೊಡೋದಿದ್ರೂ ಕೂಡ ಆ ವಾಹನದಲ್ಲಿ ಆ ಆಯಿಲ್ ಆಗಿರ್ಬೋದು ಅದು ಇದೆಲ್ಲ ಚೇಂಜ್ ಮಾಡ್ತಾ ಇರಬೇಕಾಗ್ತದೆ. ಅದನ್ನು ಮಾಡಲಿಲ್ಲ ಅಂತ ಹೇಳಿದರೂ ಕೂಡ ಇಂಥ ಅವಘಡಗಳಿಗೆ ಕಾರಣ ಆಗುತ್ತೆ. ಹಾಗಾದರೆ ಹಳೆಯ ಸ್ಕೂಟಿಗಳು ನಿಮ್ಮ ಹತ್ರ ಎಲ್ಲಾದರೂ ಇದ್ದಾಗ ಸ್ವಲ್ಪ ಜಾಗ್ರತೆ ವಹಿಸಿ ಆದಷ್ಟು ಅದನ್ನು ಸರ್ವಿಸ್ ಸೆಂಟರ್ಗಳಿಗೆ ಕೊಡಿ. ಅಧಿಕೃತ ಸರ್ವಿಸ್ ಸೆಂಟರ್ಗಳಿಗೆ ಕೊಟ್ಟು ಅವುಗಳನ್ನು ಕಾಲಕ್ಕೆ ಮೇಂಟೈನ್ ಮಾಡಿ, ಅವುಗಳ ಪೊಸಿಷನ್ ಇಂಜಿನ್ ಪೊಸಿಷನನ್ನು ಮೇಂಟೈನ್ ಮಾಡಿ. ಯಾಕಂದರೆ ಇತ್ತೀಚೆಗೆ ನಾನು ನೋಡಿದೆ ಎಲ್ಲೋ ಒಂದು ಕಡೆಯಲ್ಲಿ ಸ್ಕೂಟಿ ಒಂದು ಬ್ಲಾಸ್ಟ್ ಆಗಿದೆ. ಕಾರಣ ಅದು ವಿಡಿಯೋ ವೈರಲ್ ಆಗ್ತಾಯಿತ್ತು. ಎಲ್ಲಿ ಏನು ಅಂತ ಇದಿರಲಿಲ್ಲ. ಒಂದು ತಂದೆ ಒಂದು ಮಗುವನ್ನು ಕೂರಿಸಿಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗುತ್ತೆ ಆ ಸ್ಕೂಟಿ. ಸೊ ಅದಕ್ಕೂ ಕಾರಣ ಅದು ಕೂಡ ಹಳೆ ಸ್ಕೂಟಿ ಅಂತ ಅದರಲ್ಲಿ ಇತ್ತು. ಬಟ್ ಅದು ಎಲ್ಲಿ ಪ್ಲೇಸ್ ಅನ್ನೋದನ್ನು ಮೆನ್ಷನ್ ಮಾಡಿರಲಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಬಟ್ ನಾನು ವಿಡಿಯೋ ನೋಡಿದ್ದೆ, ನನಗೆ ಅದರ ಇನ್ಫಾರ್ಮೇಷನ್ ಎಲ್ಲಂತೂ ಸಿಗಲಿಲ್ಲ. ಬಟ್ ಅದು ಸ್ಕೂಟಿ ಬ್ಲಾಸ್ಟ್ ಆಗಿರೋದು CC ಕ್ಯಾಮ್ರಾದಲ್ಲಿ ದಾಖಲಾಗಿತ್ತು. ಅದರಲ್ಲಿ ಕೂಡ ತಂದೆ ಮತ್ತು ಮಗ ಇಬ್ಬರೂ ಕೂಡ ಅದರಲ್ಲಿ ತಮ್ಮ ಜೀವನ ಕಳೆದುಕೊಳ್ಬೇಕಾಯಿತು. ಅಂತಹ ಘಟನೆ ನೆನಪಿಸುವಂತಹ ಘಟನೆ ಈಗ ನಮ್ಮ ಬೆಡಲಲ್ಲಿ ನಡೆದಿರುವಂಥದ್ದು. ಸೇಮ್ ಟು ಸೇಮ್ ಇನ್ಸಿಡೆಂಟು. ಆದರೆ ಅಲ್ಲಿಗೂ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗಲಿಲ್ಲ. ಅಂದರೆ ಅವರು ಸರ್ವಿಸ್ ಎಲ್ಲ ಮಾಡ್ಕೊಂಡಿದ್ರು ಸರ್ ಗಾಡಿನ ಕಾಲಕ್ಕೆ. ಸರ್ವಿಸ್ ಆಯಿಲ್ ಚೇಂಜ್ ಮಾಡ್ತಿರ್ಬೋದು ಅಷ್ಟೇ, ಮತ್ತು ಗಾಡಿ ಕೊಂಡು ಹೋಗ್ತಿರ್ಲಿಲ್ಲ ಎಲ್ಲಿ ಕೂಡ ಈಗ ಬಂದು ಆರ್ಮಿಯಿಂದ ಬಂದು ಈಗ ತಗೊಂಡು ಅಷ್ಟೇ. ಈಗ ಬೆಂಕಿ ಹೊತ್ಕೊಳ್ತು ಅಂತ ಹೇಳಿದ್ರೆ ಒಮ್ಮೆಗೆ ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಸರ್? ಈಗ ಹೆಂಗೆ ಅದೆಂಥದ್ದು ಗಾಡಿ ನಿಲ್ಲಿಸಿದ್ದು ನಾಗೆಲ್ಲ, ಮತ್ತೆ ಎಲ್ಲ ಇದು ಕೀಳಿ ಅಂತ ಕಟ್ಟಾಗಿರ್ಬೋದು, ವೈರ್ ಅಂತ ಗೊತ್ತಿಲ್ಲ ಅಂತ ಬ್ಯಾಟ್ರಿದು ವೈರ್ ಎಂತಾದ್ರು ಆ ಥರದ್ದು ಕೂಡ ಆಗಿರ್ಬೋದು. ರಾತ್ರಿ ಮುಗಿದು ರಾತ್ರಿ ಅಷ್ಟೇ. ಮತ್ತೆ ಇತ್ತೀಚಿನ ದಿವಸಗಳಲ್ಲಿ ಸ್ಕೂಟಿ ಅಂತ ಹೇಳುವಾಗ ಈ ನಮ್ಮ ಎಲೆಕ್ಟ್ರಿಕಲ್ ಸ್ಕೂಟಿ ಇದೆಯಲ್ಲ ಬ್ಯಾಟ್ರಿದು, ಅದು ಜಾಸ್ತಿ ಬೆಂಕಿಗೆ ಆಹುತಿ ಆಗೋದನ್ನು ನಾವು ನೋಡಿದ್ದೇವೆ. ಅಲ್ಲೆಲ್ಲಿ ವರದಿಗಳಾಗ್ತಾ ಇದ್ವು. ಇದು ನಮಗೆ ಪೆಟ್ರೋಲ್ ಗಾಡಿ ಈ ಥರ ಆಗೋದೇ ನಮಗೆ ಸ್ವಲ್ಪ ಆಶ್ಚರ್ಯ ಅಷ್ಟೇ. ಮತ್ತು ನೀವು ಹೇಳುವ ಹಾಗೆ ಇದು ರಾತ್ರಿ ಅಷ್ಟೇ. ಮತ್ತು ಇದು ಹೇಳಿದಲ್ಲ ರೋಡ್ ಸರಿ ಇಲ್ಲ ಅಂತ ಸ್ವಲ್ಪ ತುಂಬ ಇನ್ಸಿಡೆಂಟ್ ಆಯಿತು ಅಂತ. ತುಂಬ ಇನ್ಸಿಡೆಂಟ್ ತುಂಬ ಆಗಿದೆ, ಒಂದೆರಡಲ್ಲ. ಓಕೆ ತುಂಬ ಆಗಿದೆ ಸಮಸ್ಯೆ. ಅದೇ ಗಾಡಿ ನೆವಣ ಮಾತ್ರ ಗಾಡಿ ಒಂದು ನೆವ ಆಯಿತು ಅಂತ ಹೇಳಿದ್ರು. ಮತ್ತೆ ಎಂತ ಮಗುವಿನ ಆಯುಷ್ಯ ಅಷ್ಟೇ.